ಊರಿನಲ್ಲಿ ಓಡೋಣ, ಗೆಲುವಿನ ಕನಸು ಕಾಣೋಣ, ಯುನೈಟ್ ಆಗೋಣ, ತುಂಬಾ ಸಂತೋಷ. ಶಾರ್ಜಾ ಮೈದಾನದಲ್ಲಿ ಹಬ್ಬದ ಹೊತ್ತಿನಲ್ಲಿ ಯುವಕರ ಉತ್ಸಾಹ ಕ್ರಿಕೆಟ್ ಕೆಚ್ಚರು. ಊರಿನಲ್ಲಿ ಓಡೋಣ, ಗೆಲುವಿನ ಕನಸು ಕಾಣೋಣ, ಯುನೈಟ್ ಆಗೋಣ, ತುಂಬಾ ಸಂತೋಷ ತೋರಿಸೋಣ. ಶಾರ್ಜಾ ಮೈದಾನದಲ್ಲಿ ಹಬ್ಬದ ಹೊತ್ತಿನಲ್ಲಿ ಯುವಕರ ಉತ್ಸಾಹ ಕ್ರಿಕೆಟ್ ಕೆಚ್ಚರು. ಊರಿನಲ್ಲಿ ಓಡೋಣ. ಕಾಪು ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ದಯವಿಟ್ಟು ಎಲ್ಲರೂ ಕೂಡ हेलो माइक आपको भी नीचे देगा, मैं जस्ट बैग लेके जाने के लिए आया. शार्जा ಮೈದಾನದಲ್ಲಿ ಹಿಂದೆ ಜನ ಚೆಕ್ ದಯಮಾಡ್ತದೆ ಮಾತಾ ಸ್ಟೇಜ್ ಎದುರು ಬರೋಣ, ಅದಕ್ಕೆ ಏನೊಂದಿಲ್ಲ. ಮಾತಾ ಪ್ಲೇಯರ್ ನಗಲು DJS ಅಂಚನೆ ಫ್ರೆಂಡ್ಸ್ ಕಟೇಲ್ ದಯಮಾಡ್ತು రెండు టీంల ప్లే ಶಾರ್ಜಾ ಮೈದಾನದಲ್ಲಿ ಸುಹಾನಿ ಬಲ್ ಮುಲಾಕಾತೆं हम न भूलेंगे. हाँ मैं उनके पास दे देता हूँ, के पास. माइक प्लीज. ಬಂಧುಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಬಂಧುಗಳೇ, ಕ್ರಿಕೆಟ್ ಅನ್ನೋದು ಒಂದು ಕ್ರೀಡೆ ಅಲ್ಲ, ಅದೊಂದು ಸೌಹಾರ್ದತೆ, ಅದೊಂದು ಶಾಂತಿ, ಅದೊಂದು ಸಂಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕ್ರಿಕೆಟನ್ನು ಯಾವ ಸಂಸ್ಥೆ ಆಯೋಜಿಸ್ತಾವೋ ಅಲ್ಲಿ ಒಂದು ಶಾಂತಿ ಸಂಘಟನೆ ಮೂಡ್ತದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಈ ಒಂದು ಅಂಕಣ ಸಾಕ್ಷಿ ಆಗ್ತಾ ಇದೆ. ಅದು ಯುನೈಟೆಡ್ ಕಾಪು ಟ್ರೋಫಿ 2025. ಹೌದು, ಕೇವಲ 2015-16 ಇಸ್ವಿಯಲ್ಲಿ ಉದ್ಯೋಗವನ್ನು ಅರಸಿ ಬಂದಂಥ ಅನಿವಾಸಿ ಕನ್ನಡಿಗರು ಈ ಒಂದು ನಾಡಿನಲ್ಲಿ ಉದ್ಯೋಗ ಅಷ್ಟೇ ಮಾಡ್ತಾ ಇರಲಿಲ್ಲ, ಬೇಸರಕ್ಕ ಕಳೆಯಲೆಂದು ಕ್ರಿಕೆಟ್ ತಂಡವನ್ನು ರೂಪಿಸಿಕೊಳ್ತಾರೆ. ತದನಂತರ ಆ ಕ್ರಿಕೆಟ್ ತಂಡ ಬಲಿಷ್ಠವಾಗ್ತದೆ. ತದನಂತರ 2017-18ರಲ್ಲಿ ಆ ಒಂದು ಕ್ರಿಕೆಟ್ ತಂಡ ಒಂದು ಸಂಘಟನೆ ಮಾಡಿ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡುವಂಥ ಕನಸನ್ನು ಕಾಣ್ತದೆ. ತದನಂತರ ನಡೆದದ್ದೇ ಅದು ದಂತಕತೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೌದು, 2017-18ರ ನಂತರ ಕ್ರಿಕೆಟನ್ನು ಆಯೋಜನೆ ಮಾಡಿದಂಥ ಸಂಸ್ಥೆ ಇವತ್ತಿಗೆ ಯಶಸ್ಸಿನ ದಾಪುಗಾಲತ್ತ ನೆರವೇರ್ತಾ ಇದೆ. ಆ ಸಂಸ್ಥೆ ಯಾವುದಂತ ಕೇಳಿದರೆ ಅದು ಯುನೈಟೆಡ್ ಕಾಪು. ಹೌದು ಬಂಧುಗಳೇ, ಯಶಸ್ವಿ 5 ಬಾರಿ ಪಂದ್ಯಾಟ ಇದೀಗ ನಡೀತಾ ಇರುವಂಥದ್ದು 6ನೆಯ ಸೀಸನ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಕಳೆದ 2 ವರ್ಷಗಳ ಹಿಂದೆ ಈ ಒಂದು ಅಂಕಣದಲ್ಲಿ ರಾಜ್ ಕಪ್ ನಡೆದಿತ್ತು. ದೂರದ ಬೆಂಗಳೂರಿನಿಂದ ಸೆಲೆಬ್ರಿಟಿಗಳು ಈ ಒಂದು ಅಂಕಣದಲ್ಲಿ ಬಂದಿದ್ದರು. ಆವಾಗ ನಮ್ಮ ಫೈಸಲ್ ಕಾಪು ಮತ್ತು ತಂಡ ಅಂದ್ಕೊಂಡ್ರಂತೆ ಆ ಒಂದು ಸ್ಟೇಡಿಯಂನ ಒಂದು ಮೂಲೆಯಲ್ಲಿ ಕೂತ್ಕೊಂಡು
ಬೇರೆ ಊರಿನವ್ರು ಬಂದು ಇಲ್ಲಿ ಕಪ್ಪನ್ನು ನಡೆಸ್ತಾರೆ, ಯಾಕೆ ನಮ್ಮ ಅನಿವಾಸಿ ಕನ್ನಡಿಗರೇ ಈ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಆಟವನ್ನು ಆಡಿ ಅವರನ್ನು ಉತ್ತೇಜಿಸಬಾರ್ದು ಅಂತ ಆಲೋಚನೆ ಬಂದಾಗ ಆ ಒಂದು ಸಂಸ್ಥೆ ಮಾಡಿದ್ದೇ ಮತ್ತೊಂದು ಅಭೂತಪೂರ್ವ ಕಾರ್ಯಕ್ರಮ. ಅದುವೇ ಈ ಶಾರ್ಜಾ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಮೊದಲ ಬಾರಿಗೆ ಟೆನ್ನಿಸ್ ಇತಿಹಾಸದ ಮೊದಲ ಬಾರಿಗೆ ಟೆನ್ನಿಸ್ ಕ್ರಿಕೆಟ್ನ ಆಟಗಾರಿಗಾಗಿ ಅದೆಷ್ಟೋ ದಾಂಡಿಗರು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಗವಾಸ್ಕರ್ ಆಗಿರ್ಬೋದು ಆಡಿದಂಥ ಈ ಒಂದು ಕ್ರೀಡಾಂಗಣದಲ್ಲಿ ನಮ್ಮ ಊರಿನ ಆಟಗಾರರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ನಿಟ್ಟಿನಲ್ಲಿ ಮೊದಲ ಬಾರಿಗೆ ಈ ಒಂದು ಅಂಕಣದಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿ ಯಶಸ್ಸನ್ನು ಕಟ್ಕೊಂಡಂಥ ಸಂಸ್ಥೆ ಕೂಡ ಯುನೈಟೆಡ್ ಕಾಪು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತದನಂತರ ನಾನು ಹೇಳಿದೆ ಹಾಗೆ ನಡೆದದ್ದೇ ಆನೆ ನಡೆದದ್ದೇ ದಾರಿ ಅಂತ. ಹಾಗೆ ಎರಡನೇ ಬಾರಿಗೆ ಅಂದರೆ ಈ ಒಂದು ಸೀಸನ್ 6 ಕೂಡ ಅಲ್ಲಿ ನಿಂತಿಲ್ಲ. ಸೀಸನ್ 6 ಕೂಡ ಅವಿರೋಚಿತವಾಗಿ ಬಹಳಷ್ಟು ವಿಜೃಂಭಣೆಯಾಗಿ ಈ ಒಂದು ಕಾಪು ಸಂಸ್ಥೆ ಇವತ್ತಿನ ದಿನ ನೆರವೇರಿಸಿಕೊಳ್ತಾ ಇದೆ. ಈ ಒಂದು ವರ್ಣರಂಜಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ನಾನು ನಿಮ್ಮ ವಿಘ್ನೇಶ್ ಕುಂದಾಪುರ. ಬಂಧುಗಳೇ, ನಾನು ಆಗಲೇ ಹೇಳಿದೆ ಯುನೈಟೆಡ್ ಕಾಪು ಕೇವಲ ಕ್ರೀಡೆಗಷ್ಟೇ ಸೀಮಿತವಾಗಿಲ್ಲ. ಅನಿವಾಸಿ ಭಾರತೀಯರು ಏನು ನಮ್ಮ ಅರಬ್ಬಿ ಸಮುದ್ರವನ್ನು ದಾಟಿ ಈ ಒಂದು ದೂರದ ಅರಬ್ಬರ ನಾಡಿಗೆ ಬಂದರೂ ಕೂಡ ತಮ್ಮ ಘನತೆ ಗೌರವವನ್ನು ಎಲ್ಲೂ ಕೂಡ ಬಿಟ್ಟುಕೊಂಡಿಲ್ಲ. ನಾವು ಅನಿವಾಸಿ ಕನ್ನಡಿಗರು ಬಂಧುಗಳೇ, ಹೌದು, ಕೇವಲ ಕ್ರೀಡೆಗಷ್ಟೇ ಸೀಮಿತವಾಗಿಲ್ಲ. ಕ್ರಿಕೆಟನ್ನು ಉತ್ತೇಜಿಸಿ ಬೆಳೆಸಿ ಪೋಷಿಸಿ ಅದೆಷ್ಟು ಗೌರವಾನ್ವಿತ ವ್ಯಕ್ತಿಗಳಿಗೆ ಈ ಒಂದು ವೇದಿಕೆಯಲ್ಲಿ ಗೌರವಿಸಿ ಗುರುತಿಸುವ ಕೆಲಸವನ್ನು ಯುನೈಟೆಡ್ ಕಾಪು ಯಾವತ್ತೂ ಮರೆಯಲಿಲ್ಲ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತೆಯೇ ಅದೆಷ್ಟೋ ಗೌರವಾನ್ವಿತ ಅತಿಥಿಗಳನ್ನು ಈ ಒಂದು ವೇದಿಕೆಯಲ್ಲಿ ಇವತ್ತು ಕೂಡ ಗೌರವಿಸಿದ ನಂತರ ನಾವು ಟ್ರೋಫಿಯನ್ನು ಆಯ್ದ ವಿಜೇತ ತಂಡಗಳಿಗೆ ಸಮರ್ಪಣೆ ಮಾಡ್ತೇವೆ. ಮೊದಲಿಗಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ ಬಂಧುಗಳೇ. ಇದೀಗ ಗೌರವದ ಆಸನದಲ್ಲಿ ಆಸೀನರಾಗಬೇಕಂತ ಹೇಳಿ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇನೆ. ಜೋರದ ಚಪ್ಪಾಳೆ ಬರಬೇಕು. ಏಮ್ಸ್ ಇಂಡಿಯಾ ಫೋರಂನ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಶೇಖ್ ಮುಜಾಫರ್ ಇವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇನೆ. ಜೋರದ ಚಪ್ಪಾಳೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರಮಾಡಬೇಕು. ಸರ್ ಬನ್ನಿ, ಗೌರವದ ಆಸನದಲ್ಲಿ ಆಸೀನರಾಗಬೇಕು. ಸರ್ ಪ್ಲೀಸ್. ಬಂಧುಗಳೇ, ಇವರ ಜೀವನದ ಯಶೋಗಾಥೆಯನ್ನು ನಾನು ಹೇಳಿದರೆ ಅಷ್ಟು ಈಸಿ ಆಗಲ್ಲ, ಅಷ್ಟು ಸುಲಭವಾಗಲ್ಲ. ಇವರ ಜೀವನದ ಯಶೋಗಾಥೆಯ ಒಂದು ವಿಟಿ ನಿಮ್ಮ ಮುಂದೆ ಪ್ಲೇ ಆಗ್ತಿದೆ. ಪ್ಲೀಸ್ ಓವರ್ ಟು ವಿಟಿ ಪ್ಲೀಸ್. ಬಂಧುಗಳೇ, ಈ ಒಂದು ಗೌರವ ಅವರ ಸಾಧನೆಗೆ, ಅವರ ಯಶಸ್ಸಿಗೆ ಮತ್ತಷ್ಟು ಕೆಲಸಗಳು ಅವರಿಂದ ಬರಲಿ ಅನ್ನುವಂಥ ಉತ್ತೇಜನಕ್ಕೆ ನೀಡುವಂಥದ್ದು. ಸರ್, ಗೌರವ ನಿಮ್ಮ ಯಶಸ್ಸಿಗೆ ಮತ್ತಷ್ಟು ಸೇವೆಗಳು ನಿರಂತರವಾಗಿ ಈ ಒಂದು ನಾಡಿನಲ್ಲಿ ನಿಮ್ಮಿಂದ ಬರಲಿ ಅನ್ನುವಂಥ ಶುಭ ಗಳಿಗೆ ನಾವು ಆಲಿಸ್ತೇವೆ. ದಯವಿಟ್ಟು ವಿಟಿಯನ್ನು ಪ್ಲೇ ಮಾಡಬೇಕು. Little bit of technical glitch we have. I hope everyone will be managed. ಬಂಧುಗಳೇ, ಈಗ ತಾನು ಹೇಳಿದ ಹಾಗೆ ಈ ಒಂದು ಯುನೈಟೆಡ್ ಕಾಪು ಟ್ರೋಫಿ 2025 ಸಾಂಗವಾಗಿ ಸುಸರ್ಜಿತವಾಗಿ ನಡಿಬೇಕಾದ್ರೆ ಅಲ್ಲೊಂದು 5 5 ಸ್ಟಾರ್ಗಳ ಕೈ ಇದೆ ಅಂತ ಹೇಳಿದ್ದೆ ತಪ್ಪಾಗಲಿಕ್ಕಿಲ್ಲ. ಅವರು ಬೇರೆ ಯಾರೂ ಅಲ್ಲ, ಆದಿಲ್ ಬಾಯ್, ಹಾಗೆಯೇ ಫೈಜಲ್ ಕಾಪು, ಶಾಫಿ, ಶಾಕಿರ್ ಬಿಟ್ಲಾ ಮತ್ತು ಆಶಿಕ್ ಇವರ ಕನಸಿನ
ಕೂಸಾಗಿ ರೂಪುಗೊಂಡಂಥ ಸಂಸ್ಥೆಯೇ ಯುನೈಟೆಡ್ ಕಾಪು. ಇವರು ಸತತ 6 ಬಾರಿಗೆ ಯಶಸ್ವಿ ಕ್ರೀಡಾಕೂಟವನ್ನು ನಡೆಸಿದಂಥ ಹೆಗ್ಗಳಿಕೆ, ಹಿರಿಮೆ, ಗರಿಮೆ ಎಲ್ಲವೂ ಕೂಡ ಈ ಒಂದು ಸಂಸ್ಥೆಗೆ ತಲುತ್ತದೆ. ಇನ್ನಷ್ಟು ಕ್ರಿಕೆಟ್ಗಳು ಬೆಳೀಲಿ, ಇನ್ನಷ್ಟು ಪ್ರತಿಭೆಗಳು ಈ ಒಂದು ಅಂಕಣದಲ್ಲಿ ಬೆಳೀಲಿ ಅಂತ ಹೇಳ್ತಾ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಅವರು ವಿದೇಶಗಳಲ್ಲಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವ ಭಾರತೀಯ ಪ್ರಜೆಗಳಿಗೆ ನೆರವಾಗಲು ಮೀಸಲಾಗಿರುವ ಎಎಂಐ ಇಂಡಿಯಾ ಫೋರಂನ ಸ್ಥಾಪಕರು. ಜುಲೈ 7, 1999ರಂದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರಾಡಿ ಪಟ್ಟಣದಲ್ಲಿ ಶೇಖ್ ಜೈನುಲ್ ಅಬಿದೀನ್ ಮತ್ತು ಸಮೂರ ದಂಪತಿಗಳ ಪುತ್ರನಾಗಿ ಶೇಖ್ ಮುಜಾಫರ್ ಜನಿಸಿದರು. ಕೋವಿಡ್-19 Well, I call upon Dr. Ural, please come to the stage, along with Dr. Khalid. Please come to the stage, and Dr. Ural and Dr. Khalid. Mr. Muzaffar Sheikh Shirali ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಗ್ತಾ ಇದೆ. ಡಾಕ್ಟರ್ ಉರಲ್ ಹಾಗೇನೆ ಡಾಕ್ಟರ್ ಖಾಲಿದ್ ಸೇರಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅಭಿನಂದನೆಗಳು ಸರ್. ಬಹಳಷ್ಟು ಅಚ್ಚುಕಟ್ಟಾದ ಕಾರ್ಯಗಳು ದೂರದ ಅರಬ್ಬರ ನಾಡಿನಲ್ಲಿ ಮಾಡ್ತಾ ಇದ್ದೀರಿ. ನಂಬಿದಂಥ ದೇವರು ಎಲ್ಲರೂ ನಿಮಗೆ ಮತ್ತಷ್ಟು ಶಕ್ತಿ ಕೊಟ್ಟು ಮತ್ತಷ್ಟು ನಮ್ಮವರನ್ನು ಗುರುತಿ ಗೌರವಿಸಿ ಮತ್ತಷ್ಟು ಯಶಸ್ಸು ನಿಮ್ಮದಾಗಲಿ ಸರ್. ಈ ಗೌರವ ನಿಮ್ಮ ಸಾಧನೆಗೆ, ನಿಮ್ಮ ಯಶಸ್ಸಿಗೆ, ನಿಮ್ಮ ಅಭೂತಪೂರ್ವವಾದಂಥ ಕಾರಣಕ್ಕೆ ಅಂತ ಹೇಳ್ತಾ ಈ ಗೌರವವನ್ನು ಸಮರ್ಪಿಸಿಕೊಳ್ಳಿ ಸರ್. ನಿಮಗಿದು ಅಭಿನಂದನೆಗಳು, ಅಭಿವಂದನೆಗಳು. ಜೋರಾದ ಚಪ್ಪಾಳೆ ಬರಬೇಕು ದಯವಿಟ್ಟು ಈ ಸಾಧನೆಗೆ. ಧನ್ಯವಾದಗಳು ಡಾಕ್ಟರ್ ಉರಾಲ್ ಹಾಗೇನೆ ಡಾಕ್ಟರ್ ಖಾಲಿದ್.
ದಯವಿಟ್ಟು ನಮ್ಮನ್ನು ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿ ಬೆಂಬಲ ಹೀಗೆ ಇರಲಿ. ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ ಸರ್. अस्सलाम वालेकुम. Assalamu alaikum. Thank you so much for the great honor, and I thank all the organizing team of United Kapu Trophy for inviting me here, and congratulations for the winning team. And गेंद आखिरी गेंद तक मैच का कुछ कह नहीं सकते, मगर एट द एंड जो जीता वही सिकंदर. And congratulations to sponsor team also for winning this friendly match. Thank you once again. ಥ್ಯಾಂಕ್ ಯು ಸೋ ಮಚ್ ಸರ್, ಯುವರ್ ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್. ಮುಂದೆ ಕೂಡ ನಿಮ್ಮ ಬೆಂಬಲ ಮತ್ತು ಸಪೋರ್ಟನ್ನು ಇನ್ನೂ ಕೂಡ ನಾವು ಬಯಸ್ತೇವೆ. ನಿಮ್ಮ ಒಂದು ಆಶೀರ್ವಾದ ನಮ್ಮ ತಂಡದ ಮೇಲೆ ಯಾವತ್ತೂ ಇರಲಿ ಅಂತ ಕೇಳ್ಕೊಳ್ತಾ ಹಾಗೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಮುಂದಿನ ಗೌರವದ ಸಮರ್ಪಣೆಗಾಗಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ ಮತ್ತೋರ್ವ ದೈತ್ಯ ಆಟಗಾರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದೆಷ್ಟೋ ಜನರ ಪಾಲಿಗೆ ಇವರು ಹೃದಯ ಶ್ರೀಮಂತಿಕೆ ಇರುವಂಥ ವ್ಯಕ್ತಿ, ಬೇರೆ ಯಾರು ಅಲ್ಲ. ಜೋರದ ಚಪ್ಪಾಳೆಯೊಂದಿಗೆ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ ಟುಗೆದರ್ ಫ್ರಮ್ ದ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ನನ್ ಅದರ್ ದ್ಯಾನ್ ನೆಲ್ಸನ್ ಗ್ಲಾರಿಯಸ್ ಬಟಾಡೋ. ಫೈಸಲ್ ಕಾಪು ಅವರು ವೇದಿಕೆ ಮೇಲೆ ಕರ್ಕೊಂಡು ಬರ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಸರ್, ನಿಮ್ಮ ಸಾಧನೆ ಮರೆಯುವಂಥದ್ದಲ್ಲ. 1990 ದಶಕದಲ್ಲಿ ಅದೆಷ್ಟೋ ಉದ್ಯೋಗ ಅರಿಸಿ ಬಂದಂಥ ತಂಡದ ಆಟಗಾರಿಗೆ ನೆರವನ್ನು ಕೊಟ್ಟವರು ತಾವು. ನಿಮ್ಮ ಮಾತುಗಳು ನಮ್ಮ ಮಾತುಗಳೆಂದು ಕೇಳೋದು ಬೇಡ, ನಿಮಗಾಗಿ ವಿಟಿಯನ್ನು ಮಾಡಿದ್ದೇವೆ. ದಯವಿಟ್ಟು ಓವರ್ ಟು ವಿಟಿ ಪ್ಲೀಸ್. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ಉನ್ನತ ಶಿಕ್ಷಣವನ್ನು ಸೈಂಟ್ ಅಲೋಸಿಯಸ್ ಕಾಲೇಜು ಮಂಗಳೂರಿನಲ್ಲಿ ಮುಗಿಸಿದರು. ನಂತರ ಉದ್ಯೋಗ 1990ರ ದಶಕದಲ್ಲಿ ಅರಬ್ಬರರಾಗಿ ಬಂದ ಇವರು ಪ್ರತಿ ಬಾರಿಯೂ ಇವರ ಮನಸ್ಸು ಕ್ರಿಕೆಟ್ ಎನ್ನುವ ನಟಿಯ ಕ್ರೀಡೆಗೆ ಮತ್ತು ಆ ಕ್ರೀಡೆಯನ್ನು ಕಾರ್ಯಕ್ಕೆ ಪಣತೊಟ್ಟವರು. ಅಂತೆಯೇ ಕೊಲ್ಲಿ ರಾಷ್ಟ್ರದಲ್ಲಿ ತನ್ನದೇ ಆದ ಮಿಲಿನಿಯಂ ಮೆಡಲ್ಸ್ ಮತ್ತು ಕೆನರಾ ಕ್ರಿಕೆಟ್ ತಂಡವನ್ನು 2000ರ ದಶಕದಲ್ಲಿ ಪ್ರಾರಂಭಿಸಿ ಸುದೀರ್ಘ 15 ವರ್ಷಗಳ ಹೆಚ್ಚು ಕಾಲ ನಿರ್ವಹಿಸಿದ ಕೀರ್ತಿ ಇವರದ್ದು. ಅಷ್ಟೇ ಅಲ್ಲದೆ ಈ ಕ್ರಿಕೆಟ್ ತಂಡದ ಮೂಲಕ ಉದ್ಯೋಗ ಅರಸಿ ಬಂದ ಅದೆಷ್ಟೋ ಅನಿವಾಸಿ ಕನ್ನಡಿಗರಿಗೆ ಕರ್ಮಭೂಮಿಯಲ್ಲಿ ಆಡಲು ಅವಕಾಶ ಮಾಡಿಕೊಟ್ಟಿದ್ದಲ್ಲದೆ ಅವರನ್ನು ಕ್ರಿಕೆಟ್ನ ಉತ್ತಮ ಪ್ರತಿಮೆಗಳಾಗಿ ಬೆಳೆಸುವಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದವರು. ಸರಳತೆ, ಮಾನವೀಯತೆ ಮತ್ತು ಪರ ಉಪಕಾರಿ ಮನಸ್ಸಿನ ಇವರು ಅದೆಷ್ಟೋ ಜನರಿಗೆ ಉದ್ಯೋಗವನ್ನು ತೆಗೆಸಿಕೊಟ್ಟು ಇನ್ನು ಕೆಲವರಿಗೆ ಹಣಕಾಸಿನ ಸಹಾಯವನ್ನು ಮಾಡಿ ಹೃದಯ ವೈಶಾಲ್ಯತೆ ಮೆರೆದವರು. ಸ್ನೇಹಜೀವಿ ಆಗಿರುವ ಇವರು ಕ್ರಿಕೆಟ್ ಅಲ್ಲದೆ UAE ಕನ್ನಡ ಪರ ಸಂಘ ಮತ್ತು ತುಳು ಕೂಟಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿದವರು ಇವರು. ಯುನೈಟೆಡ್ ಕಾಪು ವತಿಯಿಂದ ನಡೆಯುತ್ತಿರುವ ಈ ಸುಂದರ ಕ್ರಿಕೆಟ್ ಪಂದ್ಯಾಟದ ಕಾರ್ಯಕ್ರಮದಲ್ಲಿ ತಮ್ಮನ್ನು ಗೌರವಿಸುವುದು ನಮ್ಮ ಸೌಭಾಗ್ಯವೆಂದು ಭಾವಿಸುತ್ತೇವೆ. ನಿಮಗಿದು ಗೌರವದ ಸಮರ್ಪಣೆ. I would like to call Mr. Hidayat Addur. Please come to the stage along with Mr. Javed from Pleasant Athletic. Please come to the stage and do the honor for our own Nelson Furtado. ಜೋರಾದ ಚಪ್ಪಾಳೆ ಬರಬೇಕು. ಇವರ ಸಾಧನೆ ಪ್ರಾಯಶಃ ಇವತ್ತಿನ ಅದೆಷ್ಟು ಕ್ರಿಕೆಟ್ ಆಟಗಾರರಿಗೆ ಗೊತ್ತಿಲ್ಲ. Hidayat Addur and Javed Pleasant Athletic. 1990ರ ದಶಕದಲ್ಲಿ ಕೇವಲ ಉದ್ಯೋಗವನ್ನು ನಡೆಸಿಕೊಂಡಂತ ಬಂದಂತ ಇವರು ಕೇವಲ ಇವರಿಗಾಗಿ ಕ್ರೀಡೆಯನ್ನು ಸ್ಥಾಪಿಸಿಲ್ಲ. ಮತ್ತೊಳ್ಳುವ ನನ್ನಂತ ಅದೆಷ್ಟೋ ಜನರು ಬೆಳಿಬೇಕು, ಅದೆಷ್ಟೋ ಜನರು ಈ ಒಂದು ಮಣ್ಣಿನಲ್ಲಿ ಆಡಬೇಕು ಅನ್ನೋ ಹಂಬಲದಿಂದ ಕ್ರಿಕೆಟ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಇವರು. ತದನಂತರ ಖಾಲಿ ಕ್ರಿಕೆಟ್ ಅಷ್ಟೇ ಅಲ್ಲ, ಅದೆಷ್ಟೋ ವ್ಯಕ್ತಿಗಳಿಗೆ ಉದ್ಯೋಗವನ್ನು ನೀಡಿ ಹಣಕಾಸಿನಲ್ಲಿ ಸಪೋರ್ಟ್ ಅನ್ನು ಮಾಡಿದಂತ ಒಂದು ಹೃದಯ ವೈಶಾಲ್ಯತೆ ಮರೆದಂತ ವ್ಯಕ್ತಿ. ಜೋರಾದ ಚಪ್ಪಾಳೆ ಬರಬೇಕು ಇವರಿಗೆ.
ಸರ್ ನಿಮ್ಮ ಸೇವೆ ನಿತ್ಯ ನಿರಂತರವಾಗಿ ಮುಂದುವರಿಲಿ, ನಿಮಗೆ ಆ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ನಮ್ಮ ಈ ಗೌರವವನ್ನ ಸಮರ್ಪಿಸಿಕೊಳ್ಳಿ ಸರ್. ನಿಮಗಿದು ಅಭಿನಂದನೆ, ಅಭಿವಂದನೆಗಳು. ಸರ್ Thank you so much, Mr. Hidayat Ajur, and also Javed from Pleasant Academic. Thank you so much. ಸರ್ ನಿಮ್ಮ ಬಗ್ಗೆ ಅದೆಷ್ಟೋ ಕೇಳಿದ್ದೇವೆ, ನಿಮ್ಮಿಂದ ಒಂದೆರಡು ಮಾತುಗಳು ನಮಗೋಸ್ಕರ ಬರಬೇಕು ಸರ್. It's a great opportunity for me to come over here. My great friend Faisal, I know for last 28 years. We started our small cricket in a small ground, our own ground in Festival City. So since then, we played several tournaments. Maybe in this ground, we played so many tournaments and we won so many trophies. But it is not all of that one, which I wanted to say few words about our cricket love. Shafiq and Faisal, this is love today. We are here. It's just a love of cricket and the enthusiasm, like, you know, keep people happy. It's not that easy that anybody can do it. You need to have that kind of love towards the game. Winning and losing is secondary, but the main thing is that love for the cricket. I wish all success for United Kapur and future their tournaments also, and I'll be always the part of their happiness. So thank you very much. Thanks. Hello. I would like to thanks personally to Mr. Nelson sir. He is the guy, he is the gentleman who give us the opportunity to play the season ball when we come first time from India, and we played long time in his team from the beginning, and we played full day, like 40-50 over matches from the morning till evening, and he is the guy first who give me the opportunity to play in the Sharjah Stadium. He is the guy. Thank you sir. Thank you very much. Thank you. Thanks a lot. Thanks for everyone, and the winners, congratulations, and as well as runners and all the participants. Thank you. ಧನ್ಯವಾದಗಳು ಸರ್. ನಿಮ್ಮ ಮಾತಿನಲ್ಲೇ ಗೊತ್ತಾಗ್ತದೆ ಮಾಡುವಂಥ ಕೆಲಸದಲ್ಲಿ ಪ್ರೀತಿ ಮತ್ತು ಶ್ರದ್ಧೆ ಇದ್ದೆ, ಆ ಒಂದು ಶ್ರದ್ಧೆ ಯಾವತ್ತು ನಮ್ಮ ಈ ಒಂದು ಯಶಸ್ಸಿನ ಚೇರ್ ಹತ್ರ ಬಂದು ನಿಲ್ತದೆ. ಅದಕ್ಕೆ ನೀವೇ ಸಾಕ್ಷಿ ಸರ್. ನಿಮ್ಮ ಈ ಕೆಲಸಕ್ಕೆ ಅಭಿನಂದನೆಗಳು, ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ ನಮ್ಮ ಈ ಸಂಸ್ಥೆಯ ಪರವಾಗಿ. ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳು ಸರ್. ಹಾಗೆ ಮುಂದಿನ ಗೌರವದ ಪೀಠದಲ್ಲಿ ಅಲಂಕರಿಸಬೇಕಂತ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇನೆ ಶ್ರೀಯುತ ವಿಠಲ್ ನಾಯಕ್. ಪ್ರಾಯಶಃ ವಿಠಲ್ ನಾಯಕ್ ಅಂತ ಹೇಳಿದ್ರು ಕೂಡ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ, ವಿಠಲ್ ರಿಷನ್ ಅವರು. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕುಳ್ಳನೆ ವಾಮನ ಮೂರ್ತಿಯ ಆಟಗಾರ, ಅದೆಷ್ಟೋ ತಂಡದಲ್ಲಿ ತನ್ನದೇ ಆದ ಛಾಪನನ್ನು ಮೂಡಿಸಿ, ತನ್ನದೇ ಆದ ಒಂದು ಶ್ರೇಷ್ಠತೆಯನ್ನು ಮೂಡಿಸಿ ಇವತ್ತು ವಿಧೋದರ್ ಬಾಯ್ಸ್ ಇದರಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುವಂತ ಅದ್ಭುತ ವ್ಯಕ್ತಿ ಶ್ರೀಯುತ ವಿಠಲ್ ನಾಯಕ್ ಅವರು. ಅವರ ಒಂದು ವಿಟಿ, ಓವರ್ ಟು ವಿಟಿ ಪ್ಲೀಸ್. ವಿಠಲ್ ನಾಯಕ್ ಇವರು 31/3/1983 ಮಂಜುನಾಥ ನಾಯಕ್ ಹಾಗೂ ಜಯಂತಿ ನಾಯಕ್ ಇವರ ಹಿರಿಯ ಮಗನಾಗಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸೂರಲೋ ಕೊಕ್ಕರ್ಣೆ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಬಡ ಕುಟುಂಬದಲ್ಲಿ ಜನಿಸಿದ ಇವರು ತಮ್ಮ ವಿದ್ಯಾಭ್ಯಾಸದ ಖರ್ಚನ್ನು ಸ್ವತಃ ತಾವೇ ನೋಡಿಕೊಂಡು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಕ್ಕಿಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ವಿಶ್ವಕರ್ಮ ಶಾಲೆ ಬೆಳ್ಳಂಪಳ್ಳಿಯಲ್ಲಿ ಪಡೆದು ಉನ್ನತ ಶಿಕ್ಷಣವನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿ ಪದವಿಯನ್ನು ಕೂಡ ಪಡೆದಿರುತ್ತಾರೆ. 10ನೆಯ ತರಗತಿಯಲ್ಲಿದ್ದಾಗಲೇ ಕ್ರಿಕೆಟ್ ಮೇಲಿನ ಪ್ರಬಲ ಆಸಕ್ತಿಯಿಂದಾಗಿ ತನ್ನ ಒಂದು ತಂಡವನ್ನು ಕಟ್ಟಿಕೊಂಡು ಹತ್ತಿರದ ಊರುಗಳಿಗೆ ಕ್ರಿಕೆಟ್ ಆಡಲು ಹೋಗುತ್ತಿದ್ದರು. ಕ್ರಿಕೆಟ್ ಇವರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ರಾಹುಲ್ ದ್ರಾವಿಡ್ ಅವರ ಅಪಾರ ಅಭಿಮಾನಿಯಾಗಿರುವ ವಿಠಲ್ ನಾಯಕ್ ಅವರು ಹಲವಾರು ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲಿ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದರು. 2009ರಿಂದ ಯುಎಇಯಲ್ಲಿ ಟೆಕ್ನೋಮೆರೈನ್ ಕಂಪನಿಯಲ್ಲಿ ಅಕೌಂಟ್ಸ್ ಮತ್ತು ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಆರಂಭಿಸಿದ ಇವರು ಟೆಕ್ನೋ ವಾರಿಯರ್ಸ್, ಟೆಕ್ನೋ ಕ್ರಿಕೆಟರ್ಸ್ ಮುಂತಾದ ಹಲವಾರು ತಂಡಗಳಲ್ಲಿ ತಮ್ಮ ಆಟವನ್ನು ಆಡಿದ್ದಾರೆ. ಟೆಕ್ನೋ ಟೈಗರ್ಸ್ ತಂಡದಲ್ಲಿ ನಾಯಕತ್ವವನ್ನು ವಹಿಸಿದ್ದು ಇವರ ನೇತೃತ್ವದಲ್ಲಿ ಅನೇಕ ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟ ಹಿರಿಮೆ ಇವರದ್ದು.
ಪ್ರಸ್ತುತ ಇಡಿಯೂರು ಬಾಯ್ಸ್ ಕ್ರಿಕೆಟ್ ತಂಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ತಂಡವನ್ನು ಬೆಳೆಸಿ ತಂಡದ ಯುವ ಪ್ರತಿಭೆಗಳನ್ನು ಉತ್ತುಂಗಕ್ಕೇರಿಸುವ ಕೆಲಸದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಕ್ರಿಕೆಟ್ ಅರ್ಥಗರ್ಭಿತ ಆಟ ಮಾತ್ರವಲ್ಲ, ನಾಯಕತ್ವ ಮತ್ತು ಕ್ರೀಡಾ ಮನೋಭಾವವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ರೂಪಿಸಿಕೊಂಡಿದ್ದಾರೆ. ದೇವರ ಮೇಲಿನ ನಂಬಿಕೆ, ಶ್ರಮಜೀವಿ ಮನೋಭಾವ ಹಾಗೂ ನಾಯಕತ್ವ ಇವರ ಪ್ರಮುಖ ಗುಣಗಳು. ಯುನೈಟೆಡ್ ಕಾಪು ವತಿಯಿಂದ ನಡೆಯುತ್ತಿರುವ ಈ ಸುಂದರ ಕ್ರಿಕೆಟ್ ಪಂದ್ಯಾಟದ ಕಾರ್ಯಕ್ರಮದಲ್ಲಿ ತಮ್ಮನ್ನು ಗೌರವಿಸುವುದು ನಮ್ಮ ಸೌಭಾಗ್ಯವೆಂದು ಭಾವಿಸುತ್ತೇವೆ. ನಿಮಗಿದು ಗೌರವದ ಸಮರ್ಪಣೆ. Well, I would like to call Mr. Uday Shetty, Rangers Transport LLC owner. Please come to the stage along with Mr. Shahid, SLA Logistic proprietor. Please come to the stage and do the honor for our own Vital Rishad. Wherever any tournament is happening, this gentleman, Vital Rishan, is always there supporting to each and every team as well. He has a favorite player as well. He is none other than Mithun Shetty. He has kept his photo in his pocket as well. That is Vital Rishan, ladies and gentlemen, for you. ಜೋರಾದ ಚಪ್ಪಾಳೆ ಬರಬೇಕು ಸರ್. ಈ ಒಂದು ಗೌರವ ನಿಮ್ಮ ಯಶಸ್ಸಿಗೆ, ನಿಮ್ಮ ಸಾಧನೆಗೆ ಅರ್ಪಿಸುತ್ತಿದ್ದೇವೆ. ಅರ್ಪಿಸಿಕೊಳ್ಳಿ ಸರ್. ನಿಮಗಿದು ಅಭಿನಂದನೆಗಳು, ಅಭಿವಂದನೆಗಳು. ಜೋರಾದ ಚಪ್ಪಾಳೆ ಎಲ್ಲ ಆಟಗಾರರು. ದಯವಿಟ್ಟು ವಿಠಲ್ ನಾಯಕರನ್ನ ಗೌರವಿಸುವಂತ ಸುದೀರ್ಘ ಕ್ಷಣ ಇದು. ಜೋರಾದ ಚಪ್ಪಾಳೆ ಸರ್. ಇನ್ನಷ್ಟು ಮತ್ತಷ್ಟು ಕಾರ್ಯಗಳು ನಿಮ್ಮಿಂದ ಬರಲಿ ಅಂತ ಹೇಳ್ತಾ ನಿಮಗಿದು ಅಭಿನಂದನೆಗಳು ಸರ್. ಸರ್, ದಯವಿಟ್ಟು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಯುನೈಟೆಡ್ ಕಾಪು ಟೀಮ್, ಫೈಜಲ್ ಸರ್, ಶಾಫಿ ಸರ್, ಮತ್ತು ಎಲ್ಲ ಇಲ್ಲಿ ನೆರೆದಿರುವಂಥ ನನ್ನ ಫ್ರೆಂಡ್ಸ್ನವರಿಗೆ, ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಪ್ಲೇಯರ್ಸ್ನವರಿಗೆ, ಮತ್ತು ನಾನು ಮೋಟಿವೇಟ್ ಮಾಡಿದ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ನಮ್ಮ ಫ್ಯಾಮಿಲಿ. ಮತ್ತು ಫೈಜಲ್ ಸರ್ ಫಸ್ಟ್ ಟೈಮಿಗೆ ನಿನಗೊಂದು ಈ ರೀತಿ ಒಂದು ಸ್ಪೆಷಲ್ ಒಂದು ಸನ್ಮಾನ ಮಾಡಲಿಕ್ಕಿದೆ ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾರ್ಮಲಿ ನಾನು ಎಲ್ಲರಿಗೆ ಸನ್ಮಾನ ಮಾಡುವಾಗ ನೋಡೋದು ಒಂದು ದಿವಸ ನನಗೂ ಯಾರಾದರೂ ಒಂದು ದಿವಸ ಸನ್ಮಾನ ಮಾಡ್ತಾರೇನೋ ಅಂಥದ್ದೊಂದು ಡ್ರೀಮ್ ಇವತ್ತೊಂದು ಫುಲ್ಫಿಲ್ ಆಯಿತು. ಮತ್ತು ನನ್ನ ಫೇವ್ರೇಟ್ ಪ್ಲೇಯರ್ ರಾಹುಲ್ ದ್ರಾವಿಡ್ ಅಂತ ನಾನು ಆಲ್ರೆಡಿ ಎಲ್ಲ ಹೆಚ್ಚಿನವ್ರಿಗೆ ಗೊತ್ತು. ಆದರೂ ಇಲ್ಲಿ ಇಲ್ಲಿ ನನ್ನ ಬೆಸ್ಟ್ ಫೇವ್ರೇಟ್ ಪ್ಲೇಯರ್ ಮಿಥುನ್ ಶೆಟ್ಟಿ, ಬಿಗ್ ಮ್ಯಾನ್, ಅದು ಹೆಚ್ಚಿನವ್ರಿಗೆ ಗೊತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಇದನ್ನು ನೋಡಿ, ಪ್ಯಾಷನ್ ನೋಡಿ ಗೌರವಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೆನಿ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಯಶಸ್ಸು, ಕೀರ್ತಿ, ಹಾಗೆ ನಿಮ್ಮ ಸಾಧನೆಗಳು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ. ಅದೆಷ್ಟೋ ಪ್ರತಿಭೆಗಳನ್ನು ಉತ್ತೇಜಿಸಿ ಬೆಳೆಸುವಂಥ ಕಾರ್ಯ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ನಮ್ಮ ಈ ಸಂಸ್ಥೆಯ ಪರವಾಗಿ ನಿಮಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಹಾಗೆ ಬಂಧುಗಳೇ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಹೌದು, ನಾವು ಕ್ರಿಕೆಟನ್ನು ಮಾಡ್ತೇವೆ ಅಂತ ಹೇಳಿದಾಗ ಅವರು ನಿಮ್ಮ ಜೊತೆ ನಾವಿರ್ತೇವೆ. ಹೌದು, ದೂರದ ಭಾರತದಿಂದ ಇಲ್ಲಿಯ ತನಕ ಬಂದು ಎಲ್ಲ ವಿಚಾರಗಳಿಗೂ ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮ ಯಾವುದೇ ಬೆಂಬಲಗಳಿಗೆ ನಾನು ಇರ್ತೇನೆ ಅಂತ ಹೇಳುವಂಥ ಏಕೈಕ ವ್ಯಕ್ತಿ ಇವರು. ಅವರು ಬೇರೆ ಯಾರೂ ಅಲ್ಲ ಬಂಧುಗಳೇ. ಸಂಸ್ಕೃತದಲ್ಲಿ ಒಂದು ಸಾಲಿದೆ, ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಅಂದೇ ಇಲ್ಲಿ ಡಾಕ್ಟರು ದೇವರಿಗೆ ಸಮಾನ ಅಂತೆ. ಅವರು ಬೇರೆ ಯಾರಲ್ಲ, ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡ್ಕೊಳ್ತೇನೆ ಡಾಕ್ಟರ್ ಉರಾಳ್ ಸರ್. ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಮುಂದಿನ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಉರಾಳ್ ಸರ್ ಅವರ ಒಂದು ಭೀತಿ. ಭೀತಿ ಪ್ಲೀಸ್. ಸೌಂಡ್. A moment of celebration, a moment of pride. The prestigious United Kapoor Trophy returns, uniting champions, legends and visionaries on the grand stage.
And this year, we are honored to welcome the distinguished guest, Dr. M.V. Ural. With the echoes of Karnataka's rich heritage, we extend a grand traditional welcome to the man of honor and healing, Dr. M.V. Ural, a true son of Sringeri, the land of wisdom. He carries the spirit of Ayurveda, blending ancient science with the modern breakthroughs. Dr. M.V. Ural, an Ayurvedic scientist, has transformed lives with his groundbreaking cure for varicose veins. Solving one of the biggest medical challenges, his research has healed thousands, providing Karnataka's legacy in Ayurveda is stronger than ever. But beyond medicine, he is a warrior of humanity, healing, empowering and serving the underprivileged. A true role model, transforming lives with the wisdom of compassion. A proud supporter of United Carpet Trophy 2025, Dr. Ural stood with us in the season 4, and this year he returns one of the witness history of the iconic Sharjah International Stadium. The countdown has begun from the biggest champion of this year, 2025. Be there, witness the magic, and join us in making history. United Carpet Trophy, where the champions and the legends unite. See you at Sharjah International Stadium. Well, I would like to call Mr. Sheikh Muzaffar Sirali, please come further and do the honor for our Dr. Ural. And also Hidayat Adur, please join with Mr. Sirali to do the honor for Dr. Ural. ಬಂಧುಗಳೇ, ನಿಮಗೆ ಗೊತ್ತಿರಬಹುದು, ಆಗ್ಲೇ ನಾನು ಹೇಳಿದ್ದೇನೆ ವೈದ್ಯ ನಾರಾಯಣ ಹರಿ ಅಂತ ಆಪರೇಷನ್ ರಹಿತ. And also I would like to call Mr. Samir Udyawar, please join the stage please. ಆಪರೇಷನ್ ರಹಿತ 10,000ಕ್ಕೂ ಹೆಚ್ಚು ವೆರಿಕೋಸ್ ವೆನ್ಸ್ ಚಿಕಿತ್ಸೆ ನೀಡಿ ಅದೆಷ್ಟು ರೋಗಿಗಳನ್ನ ಗುಣಪಡಿಸಿದಂತ ಏಕೈಕ ವ್ಯಕ್ತಿ ಡಾಕ್ಟರ್ ಉರಾಲ್ ಸರ್. ಸರ್, ನಿಮ್ಮ ಸಾಧನೆ, ನಿಮ್ಮ ಗರಿಮೆ, ಹಿರಿಮೆ ನಮಗೆ ಮತ್ತಷ್ಟು ಉತ್ತೇಜನವನ್ನು ಕೊಡ್ತದೆ. ನಿಮ್ಮ ಈ ಒಂದು ಸಾಧನೆಗಳು, ನಿಮ್ಮ ಈ ಸೇವಾ ಮನೋಭಾವ ಮತ್ತಷ್ಟು ಬೆಳೆಯಲಿ, ಅದೆಷ್ಟೋ ರೋಗಿಗಳಿಗೆ ನೀವು ನೆರವಾಗಿ ಅಂತ ಹೇಳ್ತಾ ನಮ್ಮ ಈ ಗೌರವವನ್ನು ನಿಮಗಾಗಿ ಅರ್ಪಿಸಿಕೊಳ್ತಾ ಇದ್ದೇವೆ ಸರ್. ದಯವಿಟ್ಟು ನಮ್ಮ ಈ ಗೌರವವನ್ನು ಅರ್ಪಿಸಿಕೊಳ್ಳಿ. ನಿಮಗಿದು ಅಭಿವಂದನೆಗಳು, ಅಭಿನಂದನೆಗಳು. ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿ, ಬೆಂಬಲ, ಪ್ರೋತ್ಸಾಹ ನಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ಹೇಳ್ತಾ ನಮ್ಮನ್ನು ಉದ್ದೇಶಿಸಿ ಒಂದು 2 ಮಾತನಾಡಬೇಕಂತ ಕೇಳಿಕೊಳ್ತಾ ಇದ್ದೀನಿ ಸರ್, ದಯವಿಟ್ಟು. ನಾನು ಈ ವರ್ಷ ಬರುವುದು ಸ್ವಲ್ಪ ಕಷ್ಟ ಆಗಿತ್ತು, ಬ್ಯುಸಿಯಾಗಿದ್ದೆ. ಬಟ್ ನಮ್ಮ ಶೃಂಗೇರಿ ಫೈಜಲ್ ಬಾಯ್ ಮತ್ತು ಶಫಿ ಬಾಯ್ ಬಂದರು, ನಗ್ತಾ ಬಂದರು, ಡಾಕ್ಟ್ರ್ ಈ ಸರಿ ಬರಲೇಬೇಕಂತ. ಅದಕ್ಕೋಸ್ಕರ ನಾನು ಎಲ್ಲ ಕೆಲಸ ಬಿಟ್ಟು ಬಂದೆ. ನನಗೇನು ಖುಷಿ ಅಂದರೆ ಟೂರ್ನಮೆಂಟು ನಮ್ಮ ಶಫಿ ಬಾಯಿ ಮತ್ತು ಫೈಜಲ್ ಬಾಯಿ, ಶಾಕಿರ್ ಬಾಯಿ ಮತ್ತು ಆಶಿಕ್, ಆದಿಲ್ ಅವರು, ನನ್ನ ಪ್ರಕಾರ ಅವರು ಸಾಕಷ್ಟು ಶ್ರೀಮಂತರಲ್ಲ, ಮನಸ್ಸು ಶ್ರೀಮಂತರು. ಅದಕ್ಕೋಸ್ಕರ ಇಂಥ ಟೂರ್ನಮೆಂಟ್ ನಡೆಸಬೇಕಾದ್ರೆ ದುಡ್ಡೊಂದೇ ಮುಖ್ಯ ಅಲ್ಲ. ಅವ್ರು ನಗುತ್ತಾ ನೋಡಿದೆ. ಫೈಜಲ್ ಬಾಯಿ ನನ್ನ ಪ್ರಕಾರ 1 ತಿಂಗಳಲ್ಲಿ ನಿದ್ದೆ ಮಾಡಲಿಲ್ಲ ಕರೆಕ್ಟಾಗಿ, ಮತ್ತು ಶಫಿ ಬಾಯಿ ಎಲ್ಲ ಅಂದರೆ ಅಷ್ಟು ಡೆಡಿಕೇಶನಿಂದ ಮಾಡಲಿಕ್ಕೆ ಹೋಗಿ ಇಷ್ಟು ಒಂದೇ ಒಂದು ಗಲಾಟೆ ಇಲ್ಲದೆ ನನಗೆ ಭಾಳ ಖುಷಿ ಆಯಿತು. ಅಂದರೆ ಒಂದು ಟೂರ್ನಮೆಂಟ್ ಅಂದರೆ ಗಲಾಟೆ ಆಗೇ ಆಗ್ತದೆ, ಬಟ್ ಚೆನ್ನಾಗಿ ನೋಡಿದರು. ಮತ್ತು ನಂದು ಕ್ರಿಕೆಟ್ ಪ್ಯಾಷನ್, ನಾನು ದಿನ 1 ಗಂಟೆ ಆಡ್ತೇನೆ. ಅಂದರೆ ನಾನು ಬಂದದ್ದು ನನಗೋಸ್ಕರ, ಖುಷಿಗೋಸ್ಕರ. ಅದಕ್ಕೆ ಎಲ್ಲರೂ ದಿಂದ ಎಲ್ಲರೂ ಕ್ರೀಡೆ ಆಡಬೇಕು, ಆವಾಗ ಏನು ಗಲಾಟೆ ಆಗೋದಿಲ್ಲ. ಮತ್ತು ನಂದು ವೆರಿಕೋಸ್ ವೇನ್ ನಾನು ತುಂಬದ ಬಗ್ಗೆ ವರ್ಕ್ ಮಾಡ್ತಿದ್ದೇನೆ. ಅಂದರೆ ನನಗೊಂದು ವರ ಸಿಕ್ಕಿದೆ, ವೆರಿಕೋಸ್ ವೇನ್ ಟ್ರೀಟ್ಮೆಂಟು ಯಾವುದು ನನ್ನಷ್ಟು ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಬರ್ತಿರೋ ಕಾರಣ ಅಂದರೆ 4 ಜನ ಗೊತ್ತಾಗ್ತದೆ. ಅಂದರೆ ನಾನು ಮತ್ತು ನನ್ನ ವೆರಿಕೋಸ್ ವೇನ್ ಮುಕ್ತ ಸಮಾಜ ಅಂತ. ಅಂದರೆ ವೆರಿಕೋಸ್ ವೇನ್ ಆದಷ್ಟು ನನ್ನ ಎರಡೇ ಕೇಶ ಮಾಡಬೇಕಂತ ತುಂಬ ಕಷ್ಟ ಉಂಟು. ಪ್ರತಿ ವರ್ಷ ಒಂದು ಇಂಡಿಯಾದಲ್ಲಿ 30 ಕೋಟಿ ಜನಕ್ಕೆ ಉಂಟು. ಪ್ರತಿ ವರ್ಷ 1 ಕೋಟಿ ಜನಕ್ಕೆ ಬರ್ತಾ ಉಂಟು. ಅದು ಯಾಕಂದರೆ ಲೈಫ್ ಸ್ಟೈಲ್ ಡಿಸೀಸು. ಯಾರು ಲೈಫ್ ಸ್ಟೈಲ್ ಸರಿ ಇಲ್ಲೋ ಅವ್ರಿಗೆ ಬರ್ತಾ ಉಂಟು. ಮತ್ತು ನಾನೀಗ ಕ್ರೀಡಾಕೂಟಕ್ಕೆ ಹೋಗಿ ಹೇಳ್ತೇನೆ, ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಆಡಬೇಕು, ಇನ್ನೊಬ್ಬರು ಮೋಟಿವೇಟ್ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಬರ್ತಿದ್ದೇನೆ. ಮತ್ತು ದುಬೈಯಲ್ಲಿ ನನಗೊಂದು ಬ್ರ್ಯಾಂಚ್ ಮಾಡಬೇಕಂತ ಆಸೆ ಉಂಟು.
ನನಗೆ ದುಬೈಯಿಂದ ತುಂಬ ಜನ ಪೇಷಂಟ್ ಬರ್ತಾರೆ, ಎಲ್ಲರಿಗೂ ಸಕ್ಸಸ್ ಆಗಿದೆ. ಇಲ್ಲೇನಾದ್ರು ನಿಮಗೇನು ಲಿಂಕ್ ಇದ್ದರೆ ಅಥವಾ ಏನಾದ್ರು ಸಪೋರ್ಟ್ ಮಾಡೋದಾದರೆ ನಾನು ಖಂಡಿತ ಒಂದು ಬ್ರಾಂಚ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ನಿಮ್ಮ ಕನಸುಗಳು ಆದಷ್ಟು ಬೇಗ ನೆರವೇರಲಿ. ನಮ್ಮ ಈ ಸಂಸ್ಥೆ ನಿಮ್ಮೊಂದಿಗೆ ಯಾವತ್ತೂ ಇರ್ತೇವೆ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ಹೃದಯಸ್ಪರ್ಶಿ ಧನ್ಯವಾದಗಳು ಸರ್. ಹಾಗೆಯೇ ಮತ್ತೊಂದು ಕೊನೆಯದಾಗಿ ಒಂದು ಗೌರವದ ಸಮರ್ಪಣೆ ಇದೆ. ಈ ವಿಷಯ ಆ ಗೌರವ ಸಮರ್ಪಣೆ ಮಾಡುವಂಥ ವ್ಯಕ್ತಿಗೆ ಗೊತ್ತಿಲ್ಲ. ನೀವೆಲ್ಲರೂ ಅಲರ್ಟ್ ಆಗಬೇಕು ದಯವಿಟ್ಟು. ಈ ಒಂದು ಗೌರವ ಸಮರ್ಪಣೆ ಆ ವ್ಯಕ್ತಿಗೆ ಸಲ್ತದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಆ ವಿಷಯ ಅವರಿಗೂ ಗೊತ್ತಿಲ್ಲ. ಬಂಧುಗಳೇ, ಪ್ರೀತಿಯ ಮ್ಯೂಸಿಕ್ ರಿಮೂವ್ ಪ್ಲೀಸ್. ರಿಮೂವ್ ದ ಮ್ಯೂಸಿಕ್ ಪ್ಲೀಸ್. ಹಲೋ ಸರ್. ಎಸ್ ಬಂಧುಗಳೇ, ಪ್ರೀತಿಯ ಮಾತುಗಳಿದ್ರೆ, ಸ್ನೇಹಪೂರ್ವಕವಾಗಿರುವಂಥ ಮನಸ್ಸಿದ್ರೆ ಅದೆಷ್ಟೋ ಜನ ನಮ್ಮ ಹಿಂದೆ ಇರ್ತಾರಂತೆ. ಹೌದಾ ಅಲ್ವಾ? ಕರೆಕ್ಟಾ? ಹೌದು. ಇವರ ಮನಸ್ಸು ಪ್ರೀತಿಯಿಂದ ಕೂಡಿರ್ತದೆ. ಬಂಧುಗಳೇ, 1990ರ ದಶಕದಲ್ಲಿ ಸಂತೆಗುಡ್ಡೆ ಬಾರ್ಕೂರು ಪಾರಂಪಳ್ಳಿ ಕ್ರಿಕೆಟರ್ಸ್ ಸವಿನಯ ಶಾಸ್ತ್ರವನ್ನು ಪ್ರತಿನಿಧಿಸಿದ ಆಟಗಾರ, ಎಡಗೈ ಆರಂಭಿಕ ಬ್ಯಾಟ್ಸ್ಮನ್ ಕೂಡ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಹೌದು ಬಂಧುಗಳೇ, ಇವರು ವೀಸಾವನ್ನು ಕ್ಯಾನ್ಸಲ್ ಮಾಡಿ ಇಂಡಿಯಾಕ್ಕೆ ಹೋದರು. ಬಟ್ ಇವರು ವಾಪಸ್ ನಮ್ಗೆ ಬೇಕು, ಯುನೈಟೆಡ್ ಕಾಪ್ ನಡಿಬೇಕಾದ್ರೆ ಇವ್ರು ಇರಲೇಬೇಕು ಅಂತ ಹೇಳಿ ಮತ್ತೆ ವಾಪಸ್ ಅವರನ್ನು ಕರೆಸ್ಕೊಂಡ್ವಿ ಒಂದು ಕರ್ಮಭೂಮಿಗೆ. ಹೌದು, ಅವರು ಬೇರೆ ಯಾರು ಅಲ್ಲ. ಅವರು ಇವತ್ತಿಗೆ ಇಲ್ಲೆಷ್ಟೋ ಜನ ಬಂದು ಮಾತಾಡಿದ್ರು. ಅವರೆಲ್ಲರೂ ಹೇಳುವಂಥದ್ದು ಒಂದೇ ಒಂದು ಹೆಸರು. ಯಾರದು? Yes sir, please put your hand together from the, please welcome on the stage the none other than Faisal Kapoor. ಮಾಡಬೇಕು ಸರ್. ಸರ್, ನಿಮ್ಮ ಒಂದು ಪ್ರೀತಿಪೂರ್ವಕವಾದ ಮಾತು, ಸ್ನೇಹಪೂರ್ವಕವಾದ ಮನೋಭಾವ ಯಾವತ್ತೂ ಯಾರು ಮರೆಯುವಂಥದ್ದಲ್ಲ ಸರ್. ನಿಮ್ಮ ಸಾಧನೆ ಅದೆಷ್ಟು ಯುವಕರಿಗೆ ಪ್ರೇರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವರನ್ನ ವೇದಿಕೆ ಮೇಲೆ ನಾವೆಲ್ಲರೂ ಕೂಡ ಗೌರವಿಸ್ತಾ ಇದ್ದಾರೆ. ಗೌರವವಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ಳು. I would like to call Mr. Uday Shetty. Please come to the stage along with Mr. Sunil Shetty and Mr. DJS Deepak. Please come to the stage and do the honor for our own Faisal Kapoor along with Imran Koteshwara. Please join to do the honor along with Deepak sir to do the honor for our own Faisal Kapoor. And also I would like to call Irshad Bhai and Kishore Shetty. Please join. Also Abhi Shetty. Please join to our own Faisal Bhai, Abhi Shetty. Because Faisal Bhai, we have known him from many years. He has passion for cricket. Always smiling person. ಓಕೆ, ಜೋರಾದ ಚಪ್ಪಾಳೆ. ಬಂಧುಗಳೇ ನೋಡಿ, ಇವತ್ತು ಅದೆಷ್ಟೋ ಕ್ರಿಕೆಟ್ ದಿಗ್ಗಜರ ಸಾರಥ್ಯದ ಸಮ್ಮುಖದಲ್ಲಿ ಆ ಒಂದು ಕ್ರಿಕೆಟ್ ದಿಗ್ಗಜರಿಗೆ ಸನ್ಮಾನ ಆಗ್ತದೆ ಸರ್. ಇಂಥದ್ದೊಂದು ಸುಯೋಗ. ಕೆಲವೊಂದು ಮಾತುಗಳಲ್ಲಿ ಹೇಳ್ತಾರೆ ಯೋಗ ಬರಬೇಕಂತ, ಇಲ್ಲಾಂದ್ರೆ ಯೋಗ್ಯತೆ ಇರಬೇಕಂತೆ. ಇಲ್ಲಿ ಫೈಸಲ್ ಬಾಯ್ಗೆ ಯೋಗ್ಯನೂ ಇದೆ, ಯೋಗ್ಯತೆನೂ ಇದೆ. ಅದಕ್ಕಾಗಿ ಒಂದು ಸುಯೋಗ ಕೋಡಿ ಬಂದಿದೆ. ಅವರಿಗೆ ಒಂದು ವೇದಿಕೆಯಲ್ಲಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಎಲ್ಲರೂ ಕೂಡ ಬರಬೇಕು. ಎಲ್ಲರ ಮನಸ್ಸಿನಲ್ಲಿ ಪ್ರೀತಿಪೂರ್ವಕವಾಗಿ ಇರುವಂಥದ್ದು ನಮ್ಮ ಈ ಫೈಸಲ್ ಬಾಯ್ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಕೂಡ ಪ್ರೀತಿಯ ಗೌರವದ ಒಂದು ಮಾತುಗಳು ಸರ್. ನಿಮ್ಮ ನಿರಂತರವಾಗಿ ಇನ್ನಷ್ಟು ಕಾರ್ಯಗಳು ಮುಂದುವರಿಯಲಿ, ಇನ್ನಷ್ಟು ಸೇವೆಗಳು ಮುಂದುವರಿಯಲಿ, ಇನ್ನಷ್ಟು ಯುವಕರನ್ನ ಉತ್ತೇಜಿಸುವಂಥ ಕೆಲಸ ನಿಮ್ಮಿಂದ ಬರಲಿ ಅಂತ ಹೇಳ್ತಾ ನಿಮಗಿದು ನಮ್ಮ ಈ ಸಂಸ್ಥೆಯ ಪರವಾಗಿ ಗೌರವದ ಸಮರ್ಪಣೆ ಸರ್ ಅರ್ಪಿಸಿಕೊಳ್ಳಿ. ನಿಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಧನ್ಯವಾದಗಳು ಸರ್. ಮತ್ತೆ ನಮ್ಮೊಂದಿಗೆ ಕೂಡಿಕೊಳ್ಳಿ. ಮತ್ತಷ್ಟು ಕ್ರಿಕೆಟ್ಗಳು ನಮ್ಮಿಂದ ನಡೆಯಲಿ. ಬಂದಿರುವಂಥ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಫೈಸಲ್ ಬಾಯ್, ನಿಮಗಿದು ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕಾಗಿ ವೇದಿಕೆ ಮೇಲೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಕ್ಲೀವ್ ಬಾಯ್ ಆನ್ ಸ್ಟೇಜ್. ಧನ್ಯವಾದಗಳು. Well,
Good evening, ladies and gentlemen, boys and girls. I know you are very tired. Even me, I'm also tired. I can see all the players sitting here and there. But to do United Kapu Trophy, lots of people has helped us as a backbone for us doing us. So I would like to call the names of each and every sponsor who is present here. Please come further very quickly and collect the memento from the organizers. I would like to call Shafi Bhai. Please come here along with Faisal Bhai. Shafi Bhai and Faisal Bhai, please come to the stage. Ashik and Shakir Vitla, please come to the stage. We're going to call upon a platinum sponsor, Vidwan. Platinum sponsor Vidwan, please join us on the stage and collect the memento from the organizers. Vidwan. Vidwan, please collect from on behalf of Vidwan. Varaharupa. So Vitalana will collect both the memento for Varaharupa and Vidwan. Vital Rishan, the manager for Vidwar Boys, is collecting the mementos. Our gold sponsor, we have SLA Logistic. Sir, please join us. SLA Logistic. Mr. Shahid, please join on stage. SLA Logistics. Ashik, please hand over the mementos. Mr. Shahid and Shah Nawaz from SLA Logistics. Creek 8, a golden sponsor, Creek 8. Samir Bhai, please join. Creek 8. Let's make it a little quicker and faster. Thank you so much, SLA Logistics, for Creek 8. I'd like to call our silver sponsor, Rangers Transport LLC. Mr. Uday Shetty, please come and collect the memento from the organizers. Also, I would like to call Pleasant Athletic. Mr. Javed, please come to the stage and collect the memento from the sponsor. Well, we have a bronze sponsors as well. I would like to call Dr. Muhammad Khalid. Please come to the stage and collect the memento from the organizers. Dr. Muhammad Khalid, internal specialist, internal medicine, Amina Hospital, Sajman. Absolute, please come further. Samir, please come further and collect the memento from Absolute. Absolute is Mr. Kiran Gowda. Samir Bhai, please come and collect. For Absolute. Also, I would like to call Auto Deal. Faisal Bhai, please come and collect the memento from the organizers. Also, I would like to call Musafir.com. Kawan, please come further and collect the memento. Kawan Shetty, Musafir.com, recently got married, happily married, smile in his face, a month back. Kawan Shetty, Musafir.com. I'd like to call Vertex Abu Dhabi, please come further. Vertex Abu Dhabi. Dr. Khalid, please come and collect the memento as well. Well, I'd like to call the support sponsor, Hawkeye. The manager of Hawkeye, Ishan Bhai, please join and collect the memento. Hawkeye. Please hurry up, we have to wind this very soon because I can see the tired faces who have been working from morning 7 o'clock till now. And I'd like to call Fresh Food. Hidayat Addur, please come and collect the memento for Fresh Food. I'd like to call Parwa Group. Fresh Food. The Fresh Food.
Parwa Group. Expert Logistics, Sohail Bhai. Bahar Al Noor Restaurant. Okay. Dhaba Restaurant, Mr. Prashant Sethi, please join on the stage. Dhaba Restaurant. Dhaba Restaurant. No, it's not here. Let's go further. I'd like to call Yum Sports, Mr. Omkar Patil, to please collect the memento on behalf of Omkar Patil. So Omkar Patil is over there. So please come further and collect the memento. Suraj is here for Yum Sports. We have a digital partner, Mr. Muhammad Niaz Farangi Fete. He is our design partner. Muhammad Niaz Farangi Fete, please come forward and collect the memento from the organizers. Well, thank you, Niaz. Well, these are our sponsors available here, and there are more sponsors. We will be giving the mementos to their own places. But nevertheless, the entire design of the trophy is taken care by none other than Chetan Matre, Mumbai. He has traveled all the way from Mumbai. He has designed the trophy for us. All the design work is done by Chetan Matre. Give a round of applause to him. Thank you, Chetan Matre, for designing such a beautiful trophy of United Kafu Season 6. And we require more and more designs for coming seasons as well from you. Thank you, Ketan Saab. Let's go further. We are going for the officials. Hockey officials were the officials who are officiating for this tournament. First of all, I will call the umpires for this tournament. Mr. Leslie, please come further and collect the memento. Mr. Please hurry up. Mr. Mainu, Mr. Aswan, and Mr. Punaf, please join us in the stage and collect the mementos. Please hurry up, gentlemen. Also, I'd like to call for the scorers. The scorers, we had Kareem and Mustafa. Please join us. And the commentators, we have Ashraf Perwai, Aditya and Vignesh Kundapura. Please join, boys. Mustafa, please join Mustafa. Kareem Khuripadi, please join Salih. Okay, thank you. Multi-language specialist Ashraf Perwai, the commentator. I would say almost 7 to 8 languages he does in commentary as well. Ashraf Perwai, please collect your memento from the organizers. Another commentator, Aditya, please join. Vignesh Kundapura. Well, these were our competitors. And our own Hawkeye
management. Irshad Bhai as a commentator. Please join in the stage. And we have Suraj here. Suraj, please join from M Sports. He was the man behind the cameras. He was taking care of entire camera responsibilities where Omkar was doing the technicalities. This gentleman was behind the cameras who was there with Omkar. M Sports. Thank you, Suraj. Also we have Haris. Please join on the stage. Mr. Haris, the cameraman, official cameraman. Well, thank you so much. Let's go directly for the presentation ceremony. Also, we have Abbas. Abbas, please join on the stage. The man has captured a beautiful videos. In future time, it will come to you as well. Well, let's go further directly for the first semi-final man of the match goes to Imran Koteshwara. Please come further and collect the man of the match trophy. I would like to call Dr. Ural, Uday Shetty, Shahid, Yasir Rizlik, Dr. Khalid, Javed, President Cleric, Hidayat Antor and Muzaffar Shirali. Please join on the stage to present man of the match to Imran Koteshwara. All the guests. Well, this is Imran Koteshwara, first man of the match, played for TJS Challengers. Thank you so much, Imran. All the very best. The second semi-final man of the match is Shanil from Katil Friends. Please join on the stage and collect your man of the match for the second semi-final, Shanil. I would like to call Mr. Muzaffar Shirali. Please do the honor. Muzaffar Shirali. Thank you so much. Well, there was a match between the organizers and the sponsors. The match was won by the sponsors, but the match of the tournament match is Dr. Ural. I would like to call Uday Shetty to please give the man of the match for the young and energetic gentleman, Dr. Ural. Thank you so much, Uday. Also, I'd like to call the captain of Sponsors 11 to collect the winning trophy. The captain of Sponsors 11. Where is Samir, the captain of Sponsors 11? I would like to call Hidayat Antor along with Dr. Khalid. Join your hands to give the trophy to Samir. Well, thank you so much. Well, we had a very good final match between Katil Friends as well as DJS Challengers, and the final man of the match goes to Buduraj Katil. I request Hidayat Adur to give the man of the match for Buduraj Katil. Hidayat Adur. All the guests can join him.
Well, all the very best, Guru. You go, best of luck. Cover. Okay, let's go for the individual prizes. Best fielder of the tournament goes to Imran Koteshwara. Yes, request all the guests to join together and give the trophy to Imran Koteshwara. Best bowler. Any guesses? The best bowler goes to Shitin. Shitin from Cuddle Friends. And cash prize of 300 dirhams along with shoes, brand new shoes for Shitin. Cuddle Friends. Thank you so much. Now we are moving towards the best batsman. Any guess for the best batsman? Yes, you're right. That's Ashok Matthias. Please join on the stage as the best batsman. Ashok Matthias will be getting a best batsman award along with the bat and also 300 dirham cash prize for Ashok Matthias. I would like to call on stage Mr. Abhi Shetty. Please join on stage. Abhi Shetty, proprietor Barrels Group. Please join on the stage to present the Man of the Series trophy. And that is none other than Imran Koteshwara. Please join. And Abhi Shetty, please do the grateful to give the Man of the Series trophy to Imran Koteshwara. 500 dirhams cash also is taken care by Imran. What a beautiful trophy we have. Thank you so much. Well, it's a time. Abhi Shetty, please be on the stage. Thank you. Well, it's a time to call upon the runners-up team. That's DJS Challengers, the owner and the captain. Please join on the stage to collect the runners-up trophy from our esteemed guest. Those are Dr. Ural Shahid, SLA Lotus 6, Uday Shetty Rangers, Dr. Khalid, Javed Present Ecleric, Hidayat Adoor, Muzaffar Shirali and Abhi Shetty. The captain, the owner of DJS Challengers, please join on the stage. Deepak Anna, please join on the stage. The players can join us later on because as we are running short of time, we are going to wind it up very soon. Well, I'd like to call upon Dr. Ural's son. Please join on the stage. That's DJS Challengers Runners-Up Trophy of United Kapur Season 6.
Well, thank you so much. Deepaganna, onju raddu paatera. ಮಸ್ತ್ ಬರ್ತಾಂಡ್ ಪಾತೇರ್ನಂಚಿಂದ ಪೊರ್ತಾತ್ ಆಂಡಲ ಬಾರಿ ಪೊರ್ಲು ಈ ಒಂದು ಸ್ಟೇಡಿಯಂ ರಡ್ನೆ ಸಲ ಕಾಪುದಕ್ಕಲು ಟೂರ್ನಮೆಂಟ್ ಪೊರ್ಲು ಮುಗಿತಾನೆ ಕೊರಿಯರ್ ಆಯ್ತು ಒಟ್ಟಿಗೆ ಕಟೀಲ್ ಫ್ರೆಂಡ್ಸ್ ಹಾಕ್ಲಿಕ್ಕೆ ಕಂಗ್ರ್ಯಾಚುಲೇಷನ್ಸ್ ಬರ್ಪಿ ವರ್ಷ ಕೂಡ ನಮ್ಮ ಕೂಡರ ಫೈನಲ್ ದಿಕ್ಕೀಗ ಅಭಿನಂದನೆಗಳು ನನ್ನಲ್ಲಿ ಬರ್ಪಿ ಸೆಟೆಡ್ ಮತ್ತು ಥ್ಯಾಂಕ್ ಯು. And Idayat bhai, you want to talk something? Idayat Adur. He's coming for the first time for our trophy. So you want to talk something on behalf? ಎಲ್ರಿಗೂ ನಮಸ್ಕಾರ. ಯುನೈಟೆಡ್ ಕಾಪು ಟ್ರೋಫಿ ಇವರು ಈ ದಿವಸ ಸಫಿ ಬಾಯ್, ಶಾಕಿರ್ ಬಾಯ್, ಫೈಜಲ್ ಬಾಯ್ ಎಲ್ಲರೂ ಕೂಡ ನಮ್ಮನ್ನಲ್ಲಿ ಸೇರುವಂತೆ ಮಾಡಿದ್ದಾರೆ. ಮೊತ್ತ ಮೊದಲನೇದಾಗಿ ನಾನು ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲರನ್ನ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕ್ರೀಡೆಯ ಮುಖಾಂತರ ನಮ್ಮೆಲ್ಲರನ್ನ ಈ ಒಂದು ಕ್ರೀಡಾಂಗಣದಲ್ಲಿ ಕೂಡಿಸುವುದು ಮಾತ್ರ ಅಲ್ಲ, ನಮಗೆ ಫಿಸಿಕಲ್ ಹೆಲ್ತ್ ಹಾಗೂ ಮೆಂಟಲ್ ಹೆಲ್ತನ್ನು ಕೂಡ ಅದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ನಿಜವಾಗ್ಲೂ ನಿಮಗೆಲ್ಲರಿಗೂ ಅಭಿನಂದನೆ. ನಾವು ಕ್ರೀಡೆಯ ಮುಖಾಂತರ ಸಂಬಂಧವನ್ನು, ಬಾಂಧವ್ಯವನ್ನು ಬೆಳೆಸೋಣ, ಒಗ್ಗಟ್ಟನ್ನು ತರೋಣ, ನಾವೆಲ್ಲ ಕನ್ನಡಿಗರು ಒಂದು ಎಂಬುದನ್ನು ಸಾರೋಣೆಂದು ಸಾರುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. Thank you, sir. Thank you for your kind words. So it's a time. I can see the lovely faces smiling. All are in their legs. So I'd like to call the captain, the players, the owner of Katil Friends to join the stage and collect the magic trophy. Friends Katil, the manager, owner, players, all can join, but beware of the fires. Be careful of the fires. ಅಲ್ಪನೆ ಕುಲ್ಲಿ ಅಲ್ಪ ಫೈರ್ ಮಾಡ್ಕೊಂಡು ಅಲ್ಪ ಫೈರ್ ಮಾಡ್ಕೊಂಡು ಜಾಗ್ರತೆ. Okay, everyone join, please join. That's for you, the winners of United Capo 2025 is Friends Katil. Thank you so much. We are closing the ceremony. Thank you so much, all the well-wishers. Congratulations, Katil Friends, and congratulations, hard luck, details challengers. Well, here we are closing the presentation ceremony, and what a day, wonderful day we had. United Capo Trophy Season 6. Thank you so much. Have a lovely night. Good night. Sleep tight. Tomorrow morning everyone has a duty, and let's go. Thank you.